ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 36 ಯನ್ನ ಗಮನಿಸಿ. ವಿಘಟಕ ಜೀವಿಗಳಿಗೆ 2 ಉದಾಹರಣೆ ಕೊಡಿ. ವಿಘಟಕ ಜೀವಿಗಳು ಅಂದ್ರೆ ಈಗ ವಿಘಟಕ ಜೀವಿಗಳು ಅಂದ್ರೆ ಕೆಲವೊಂದಿಷ್ಟು, ಈಗ ಹತ್ತಿ ಇರಬಹುದು ಅಥವಾ ಯಾವುದಾದ್ರೂ ಒಂದು ಪ್ರಾಣಿ ಸತ್ತು ಬಿದ್ದಿದೆ ಅಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಅದು ಆ ಜಾಗದಲ್ಲಿ ಇರೋದಿಲ್ಲ. ಏನಾಯ್ತು? ವಿಘಟನೆಗೊಳಪಟ್ಟಿದೆ, ಅದು ಕೊಳೆತೋಗಿದೆ ಅಂತ ಹೇಳ್ತೀವಿ ಅಲ್ವಾ? ಅದೇ ತರ ಮರದಿಂದ ಉದುರಿದಂತಹ ಎಲೆ ಇರಬಹುದು, ಮಣ್ಣಿನಲ್ಲಿ ಬಿದ್ರೆ ಸ್ವಲ್ಪ ದಿನ ಆದ್ಮೇಲೆ ಅದು ಇರೋದಿಲ್ಲ. ಇದೆಲ್ಲ ಏನಿದೆ, ವಿಭಜನೆ ಆಗ್ಬಿಡುತ್ತೆ, ವಿಘಟನೆ ಅಲ್ವಾ? ಈ ವಿಘಟನೆಯನ್ನ ಮಾಡುವಂತಹ ಜೀವಿಗಳು ಯಾರು? ವಿಘಟಕ ಜೀವಿಗಳು. ಹಾಗಿದ್ರೆ ಅಂತಹ ವಿಘಟಕ ಜೀವಿಗಳಿಗೆ 2 ಉದಾಹರಣೆಯನ್ನ ಕೇಳಿದ್ದಾರೆ. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ವಿಘಟಕ ಜೀವಿಗಳಿಗೆ ಉದಾಹರಣೆ. 8ನೇ ತರಗತಿಯಲ್ಲಿ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದಲ್ಲಿ ನೀವು ಕಲ್ತಿದ್ದೀರಿ ಅಲ್ವಾ? ವಿಘಟಕ ಜೀವಿಗಳು, ಸೂಕ್ಷ್ಮ ಜೀವಿಗಳು ನಮಗೆ ತ್ಯಾಜ್ಯ ವಸ್ತುಗಳನ್ನೆಲ್ಲ, ಕೆಲವೊಂದಿಷ್ಟು ತ್ಯಾಜ್ಯ ವಸ್ತುಗಳನ್ನ ವಿಘಟನೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತವೆ. ಆ ಕಾರಣದಿಂದ ತ್ಯಾಜ್ಯದ ಪ್ರಮಾಣ ಕಡಿಮೆ ಆಗ್ಲಿಕ್ಕೆ ಸಹಾಯವಾಗ್ತವೆ ಅಲ್ವಾ? ಇಲ್ಲ ಅಂದ್ರೆ ಈಗ ಕಸ ಬಿದ್ದಿದ್ದು, ಜೈವಿಕ ವಿಘಟನೆಗೆ ಒಳಗಾಗುವಂತಹ ಕಸ ಏನಿದೆ ಅದು ಈ ವಿಘಟಕ ಜೀವಿಯಿಂದ ವಿಘಟನೆ ಆಗ್ತದೆ. ಇಲ್ಲ ಅಂದ್ರೆ ಏನಾಗ್ತಿತ್ತು, ಆ ತ್ಯಾಜ್ಯ ಒಂದ್ರ ಮೇಲೆ ಹೋಗ್ತಾ ಹೋಗ್ತಿತ್ತು, ಜಾಗನೇ ಇರ್ತಿರ್ಲಿಲ್ಲ. ಹಾಗಾಗಿ ಈ ವಿಘಟಕ ಜೀವಿಗಳು ಏನ್ ಮಾಡ್ತವೆ, ಅವುಗಳನ್ನೆಲ್ಲ ವಿಘಟನೆ ಮಾಡ್ತವೆ, ಮಣ್ಣಿಗೆ ಸೇರಿಸ್ತವೆ. ಅಂತಹ ವಿಘಟಕ ಜೀವಿಗಳಿಗೆ 2 ಉದಾಹರಣೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ. ಎರೆಹುಳುವನ್ನ ಕೂಡ ಉದಾಹರಣೆಯಾಗಿ ಹೇಳಬಹುದು. ಥ್ಯಾಂಕ್ ಯು.